ಬನ್ನಿ ಅವ್ರು ನೋಡ್ತಾ ಹಾಗೆ ಈ ಹ್ಯಾಂಡಲ್ ಇಟ್ಕೊಂಡು ಎಳ್ಗಿಲ್ಕ ಹೊಂಟಿನ ಪಾಂಡವಪುರ ದಾಟಿ ಎಳಿಬೇಕು ನೋಡಿ ಅಜ್ಜಿ ಇನ್ನೊಂದು ಸ್ವಲ್ಪ ಹತ್ರನೇ ಹೋಗಿ ಅದು ಆರೇ ಹೋಗಲ್ಲ. ಹೋಗಿ 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 ಆರಾಮಾಗಿ ಹೋಗಿ ಇನ್ನೂ ಹೋಗಿ ಬಿಡಿ. ಇನ್ನೊಂದು ಓ ಬಿಟ್ರು ಕನ್ನಡಕ್ಕೆ ನೀವು ಹಿಂಗೆ ರೈಟ್ ಹಿಂದೆ ಲೆಫ್ಟ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಾನೀಗ ಒಂದು ಪ್ರೀ ವೆಡ್ಡಿಂಗ್ ಹೊರಟಿದ್ದೀನಿ ಕಣ್ಣೂರಲ್ಲಿ. ಸೊ ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಕ್ಲೈಂಟ್ಸ್ ಬಂದಿಲ್ಲ ಪಿಕ್ ಮಾಡೋಕ್ಕೆ. ವೆಯ್ಟ್ ಮಾಡ್ತಿದ್ದೀನಿ. ಟೈಮ್ ಆಲ್ರೆಡಿ 4:30 ಆಗಿದೆ. ಯಾವಾಗ ಬರ್ತಾರೆ, ನಾನು ಯಾವಾಗ ಹೋಗಿ ರೀಚ್ ಆಗ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನೂ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಸುಮಾರು ಪ್ರೀ ವೆಡ್ಡಿಂಗ್ ಹೋಗಿದ್ದೀನಿ. 1 hour ಉಡುಪಿ, ಸಕಲೇಶ್ಪುರ, ಸುಮಾರು ಕಡೆ ಹೋಗಿದ್ದೀನಿ. ನಾನು ಅವಾಗ ಯಾವ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನಾನು ಯಾವ ವ್ಲಾಗು ಮಾಡಿರಲಿಲ್ಲ. ಸೊ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಯಾವ ಥರ ಎಲ್ಲ ಮೇಕಪ್ ಇರುತ್ತೆ, ಯಾವ ಥರ ವೀಡಿಯೋಸ್ ಮಾಡ್ತಾರೆ, ಯಾವ ಥರ ಕಪಲ್ಸ್ ಪೋಸಸ್ ಮಾಡ್ತಾರೆ ವೀಡಿಯೋಸ್ಗೆ, ಪ್ರತಿಯೊಂದು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋಲಿ. ಸೊ ಅಲ್ಲಿ ವೆದರ್ ಹೆಂಗಿದೆ ಅಂತ ನಂಗಂತೂ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಂತೂ ವೆದರ್, ಹಾಸನಲ್ಲಂತೂ ವೆದರ್ ಚೂರು ಚೆನ್ನಾಗಿಲ್ಲ. ಒಂದ್ಸತಿ ಬಿಸಿಲು ಬರುತ್ತೆ, ಒಂದ್ಸತಿ ಮಳೆ ಬರುತ್ತೆ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಚಳಿ. ಕಂಟಿನ್ಯೂಸ್ ಆಲ್ಮೋಸ್ಟ್ 3 days ಮಳೆ ಬರ್ತಾನೆ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ವೆದರ್ ತುಂಬ ಹಾಳಾಗಿದೆ. ಇನ್ನು ಅಲ್ಲಿ ಕಣ್ಣೂರಲ್ಲಿ ಹೆಂಗಿದೆ ವೆದರ್ ಅದು ಗೊತ್ತಿಲ್ಲ. ಸೊ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ವಿಕ್ಸು, ಅಮೃತಾಂಜನು, ಯಾಕಂದರೆ ನನಗೆ ಕೋಲ್ಡ್ ಬೇಗ ಆಗುತ್ತೆ. ಆಗೋದೆಲ್ಲ ಸಿಕ್ಕಾಪಟ್ಟೆ ತಲೆನೋವು ಹೊರಗಡೆ ಹೋದರೆ. ಎಲ್ಲ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನ್ನ ಮೇಕಪ್ ಆರ್ಟಿಸ್ಟಿಗೆ ಮೇಕಪ್ ಅವ್ರಿಗೆ ತಗೊಳಕ್ಕೆ ಥಿಂಗ್ಸ್ಗಿನ ನನಗೆ ಜಾಸ್ತಿ ತಗೊಂಡಿರ್ತೀನಿ. ನನಗೆ ಹೊರಗಡೆ ಹೋದರೆ ಹೆಲ್ತ್ ತುಂಬಾ ಇಶ್ಯೂ ಆಗುತ್ತೆ. ಆಗೋದೇ ಇಲ್ಲ. ಸಿಟ್ಟು ಬರುತ್ತೆ, ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ವೆದರ್ ನನಗೆ ಯಾವ ವೆದರು ಸೂಟೇ ಆಗಲ್ಲ. ನನಗೆ ತುಂಬ ಸುಸ್ತಾಗೋಗ್ತೀನಿ. ಸೊ ನೋಡೋಣ, ಇನ್ನೂ ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದಿಲ್ಲ. ಇನ್ನು ಪ್ರತಿಯೊಂದು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಾ ಬರ್ತಾಯಿರಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ, ವೇಟ್ ಮಾಡಬೇಕು. ಮತ್ತು ಇನ್ನೊಂದು ವಿಷಯ, ಸುಮಾರು ಜನ ನನಗೆ ರೈಸ್ ವಾಟರ್ ಹೆಂಗೆ ಮಾಡೋದು ಹೇಳ್ಕೊಡಿ, ಇಲ್ಲ ಯಾಕಂದ್ರೆ ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳ್ತಿದ್ದೀರಾ. ಸೊ ಅದೇನು ತುಂಬ ತಲೆಹೋಗುವಂಥ ವಿಷಯ ಏನಲ್ಲ. ಅದು ವಿಡಿಯೋ ಮಾಡೋಂಥದ್ದು ಇಲ್ಲ, ಏನೂ ಇಲ್ವೇ ಇಲ್ಲ. ಏನಕ್ಕಂತಂದರೆ ನಾನು ಏನು ಮಾಡ್ತೀನಿ ಅಂದರೆ, ಅಮ್ಮ ಅನ್ನಕ್ಕೆ ಇಡ್ತಾರಲ್ಲ ಆ ಟೈಮಲ್ಲಿ ಅಕ್ಕಿನ 2-3 ಸತಿ ವಾಶ್ ಮಾಡಿರ್ತಾರೆ. 3rd ಟೈಮ್ ಇನ್ನೇನು ಸ್ಟವ್ಗೆ ಇಡಬೇಕು. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಒಳ್ಳೆ ನೀರು ಅಕ್ವಾಗಾರ್ಡ್ ನೀರನ್ನ ಸ್ವಲ್ಪ ಅದಕ್ಕೆ ಅಕ್ಕಿಗೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಹಿಂಗೆ ಕಲಗಿಸ್ಬಿಟ್ಟು, ಎಲ್ಲ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ. ಆಗ ಕಲರ್ ವಾಟರ್ ಕಲರ್ ಚೂರು ಚೇಂಜ್ ಆಗುತ್ತೆ ಅಷ್ಟೇ. ಆಗ ಅದನ್ನ ಡೈರೆಕ್ಟಾಗಿ ನಾನು ಸ್ಪ್ರೇ ಮಾಡ್ತಿಲ್ಲ, ಆ ಬಾಟಲ್ಗೆ ಹಾಕ್ತೀನಿ ಅಷ್ಟೇ. ಅದನ್ನು ಫ್ರಿಜ್ಜಿಗೆ ಇಟ್ಟಿರ್ತೀನಿ. ನಾನು ಯಾವಾಗಲೂ ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ, ಅದನ್ನು ತೆಗೆಯೋದಿಲ್ಲ ಹೊರಗಡೆ. ಸೊ ಅದನ್ನು ಆಲ್ಮೋಸ್ಟ್ ನಾನು 1 week ಯೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ 1 week ಮೇಲೆ ಅದು ಒಂಥರ ಸ್ಮೆಲ್ ಬರುತ್ತೆ, ನಂಗೆ ಅದು ಇಷ್ಟ ಆಗಲ್ಲ. ಆಗ ಮತ್ತೆ ಉಳಿದಿದ್ರೆ ಅದನ್ನು ಎಸ್ಬಿಡ್ತೀನಿ, ಬೇಡ ಅಂತ. ಮತ್ತೆ ಎಕ್ಸ್ಟ್ರಾ ನೆಕ್ಸ್ಟ್ ಮಾಡುವಾಗ ಹಾಕೊತೀನಿ. ಅದೇ ಥರ ಅಷ್ಟೇ. ರೈಸ್ ವಾಟರ್ ನಾನು ಇನ್ನೇನು ಅದಕ್ಕೆ ಏನು ಎಕ್ಸ್ಟ್ರಾ ಇನ್ನೂ ಸುಮಾರು ಜನ ಏನೋ ಆ್ಯಡ್ ಮಾಡ್ತಾರೆ, ನಾನೇನು ಆ್ಯಡ್ ಮಾಡಿಲ್ಲ. ನನ್ನ ರೈಸ್ ವಾಟರ್ ನಾನು ಅಷ್ಟೇ ಪ್ರಿಪ್ರೇಷನ್ ಮಾಡೋದು, ನಾನು ಇನ್ನೇನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಸೊ ಅಷ್ಟೇ, ರೈಸ್ ವಾಟರ್ ಬಗ್ಗೆ ಅಷ್ಟೇ.
ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು ನಾನು ನೋಡಿಲ್ಲ, ಮೇ ಬಿ 11:30 ಆಗಿರ್ಬೋದು. ಇಷ್ಟೊತ್ತಾಯಿತು ರೀಚ್ ಆಗೋಕ್ಕೆ. ತುಂಬಾ ಮಳೆ ಇತ್ತು, ಸಖತ್ತು ಮಳೆ ಇತ್ತು, ಹೆವಿ ಮಳೆ ಇದೆ. ಇಲ್ಲೀಗ ಮಳೆ ಇತ್ತು, ಈಗ ಕಮ್ಮಿ ಆಗಿದೆ. ನಾಳೆ ವೆದರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈಗ ಟೈಮ್ ಆಗಿದೆ, ಮಲಗಬೇಕು. ಬೆಳಗ್ಗೆ ಬೇಗ ಎದ್ದು ಮೇಕಪ್ ಸ್ಟಾರ್ಟ್ ಮಾಡಬೇಕು. ಸೊ 6 o'clock ಕರೆಕ್ಟಾಗಿ ಬೀಚಿಗೆ ಹೋಗಬೇಕು. ಸೊ ಈಗ ಮಲ್ಕೋಬೇಕು, ಸಖತ್ ನಿದ್ದೆ ಬರ್ತಾಯಿದೆ. ಸೊ ಗುಡ್ ಮಾರ್ನಿಂಗ್. ಸೊ ಈಗ ಬೇಗ ಎದ್ದು ಮೇಕಪ್ ಎಲ್ಲ ಆಗಿದೆ. ಮೇಕಪ್ ಮಾಡಿ ಅವ್ರನ್ನ ಈಗ ಕಳಿಸ್ದೆ. ಸೊ ನನಗೆ ರೆಡಿ ಆಗ್ತಾಯಿದ್ದೀನಿ. ಟೈಮ್ ಈಗ ಆಲ್ಮೋಸ್ಟ್ ನಾನು 3:30 ಎದ್ದೆ. 3:30 ಎದ್ದು ಫ್ರೆಶ್ ಅಪ್ ಆಗಿ ಲೈಕ್ 4:30 ಆಗಿತ್ತು ಬರುವಾಗ ರೂಮಿಗೆ. ಸೊ ಅವರಿಗೆ ಮೇಕಪ್ ಮಾಡಿ ಕಳಿಸಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿ ಇದ್ರೂ ಸಹ ಅಷ್ಟೇ ಶೆಕೆ ಇದೆ. ಮಳೆ ಬರ್ತಿದ್ದಿಲ್ಲೋ ಗೊತ್ತಿಲ್ಲ, ಹೊರಗಡೆ ನೋಡಿಲ್ಲ ಮಳೆ ಬರ್ತಿದೆ ಇಲ್ವೋ ಅಂತ. ಬೆಳಗ್ಗೆ ಬೇಗ ಯಾಕೋ ತುಂಬ ಹೊಟ್ಟೆ ಬೇರೆ ಹಸಿತಿದೆ, ಸಖತ್ ಹೊಟ್ಟೆ ಹಸಿತಿದೆ. ನಾನು ಏನು ಸ್ನ್ಯಾಕ್ಸು ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಈಗ ಲೊಕೇಶನ್ಗೆ ಹೋಗೋಣ. ಸ್ವಲ್ಪ ಮೇಲೆ ಓಕೆ ಸ್ಮೈಲ್. ಬೀಚಲ್ಲಿ ಶೂಟ್ ಮುಗೀತು. ಈಗ ಹೋಗಬೇಕು. ಟೈಮ್ 9:30 ಆಗಿದೆ. ಬೆಳಿಗ್ಗೆ 3:30 ಎದ್ದಿದ್ದಲ್ವಾ, ಸೊ ಅದಕ್ಕೆ ತುಂಬಾ ಹೊಟ್ಟೆ ಹಸಿತಿದೆ, ತಡ್ಕೊಳಕ್ಕಾಗ್ತಲ್ಲ. ಈಗ ಹೋಗಬೇಕು. ಹೋಗಿ ಫಸ್ಟ್ ತಿಂಡಿ ತಿನ್ಬೇಕು. ಈಗ ಈಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಕ್ಲೈಂಟ್ ಬರಬೇಕು, ಲೈಟಾಗಿ ಟಚ್ ಅಪ್ ಮಾಡೋಕ್ಕಿರುತ್ತೆ ಅವರಿಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಸೊ ಚೆನ್ನಾಗಿತ್ತು ಫಸ್ಟ್ ಲೊಕೇಶನು. ಆದರೆ ನನಗೇನು ಬೀಚ್ ಇಷ್ಟ ಆಗಲಿಲ್ಲ. ಯಾಕಂದರೆ ತುಂಬ ಗಲೀಜಾಗಿತ್ತು ಬೀಚು. ಯಪ್ಪ ಚೂರು ಚೆನ್ನಾಗಿರಲಿಲ್ಲ. ಬೀಚ್ ನೀರು ಕಾಲಿಗೆ ಟಚ್ ಆದಂಗೆ ಕಾಲಂತೂ ಉರಿ ಏನಕ್ಕಿಂತ ಗೊತ್ತಿಲ್ಲ, ಉರಿ ಆಗಿ ಸ್ಟಾರ್ಟ್ ಆಯಿತು. ಒಂಥರ ಕಾಲೆಲ್ಲ ಫುಲ್ ಕೆಂಪಾಗಿ ಹೋಗಿತ್ತು ನಂದಂತೂ. ಮತ್ತು ಲೈಟಾಗಿ ಬಿಸಿಲು ಬರ್ತಾಯಿತ್ತು, ಮಳೆ ಬರ್ತಾಯಿತ್ತು. ಮಳೆಗೆ ಫುಲ್ ಒಂದ್ಸತಿ ಫುಲ್ ಒದ್ದೆ ಆಗೇ ಹೋಗಿತ್ತು. ಅಲ್ಲಿ ಒಂದು ಸ್ನಾನ ಆಗೇ ಹೋಯಿತು, ಅಷ್ಟು ಮಳೆ ಬಂತು ಜೋರಾಗಿ. ಸೊ ಶೀತ ಆಗೋಗಿದೆ. ಈಗ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಲೈಕ್ ಆಮೇಲೆ ತಿಂಡಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಪೂರಿ ನಾವಲ್ಲಿ ಹೋಗಿ ಅವ್ರ ಹತ್ರ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ಇಲ್ಲಿ ಭಾಷೆ ನಮಗೆ ಗೊತ್ತಿಲ್ಲ, ಅವ್ರ ಭಾಷೆ ನಮಗೆ ಗೊತ್ತಿಲ್ಲ, ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಅದು ಏನೋ ಕೇಳಿ ತಿಂದ್ವಿ. ಸೊ ಪೂರಿ ಚೆನ್ನಾಗಿತ್ತು, ಟೇಸ್ಟ್ ಅನ್ನೋ ಸೂಪರಾಗಿತ್ತು. ಸೊ ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ನೆಕ್ಸ್ಟ್ ಲೊಕೇಶನ್ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ಹೋಗ್ಬೇಕು ನೆಕ್ಸ್ಟ್ ಈಗ. ಸೊ ಈಗ ವೇಟ್ ಮಾಡ್ತಿದ್ದೀನಿ, ಬರಲಿ. ಈಗ ಮತ್ತೆ ರೂಮಿಗೆ ಬಂದ್ವಿ. ಈಗ ಅವು ಒಂದು ಸ್ಟ್ರೀಟ್ ಟೈಪ್ ಏನೋ ಇದೆಯಂತೆ. ಸೊ ಅಲ್ಲಿ ಶೂಟ್ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ನಾವು ಮೈಸೂರಿಗೆ ಹೋಗ್ತೀವಿ. ಸೊ ನಾಳೆ ಶೂಟೆಲ್ಲ ಮೈಸೂರಲ್ಲಿ. ಸೊ ಈಗ ಆಲ್ರೆಡಿ ತುಂಬ ಟೈಮ್ ಆಗಿದೆ. ಸ್ಟ್ರೀಟಿಗೆ ಹೋಗಿ ಆಲ್ಮೋಸ್ಟ್ ನಮಗೆ 1 hour ಆಗುತ್ತೆ ಇಲ್ಲಿಂದ.
ಸೊ ಬೇಗ ಹೊರಡ್ತಿದ್ದೀವಿ. ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸ್ಟ್ರೀಟಿಗೆ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಮೈಸೂರಲ್ಲಿದ್ದೀನಿ. ನಿನ್ನೆ ನೈಟ್ ನಾನು ಕಣ್ಣೂರಿಂದ ಮೈಸೂರಿಗೆ ಬಂದೆ. ಸೊ ಅಲ್ಲಿ ಶೂಟೆಲ್ಲ ಮುಗೀತು. ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಈಗ ಮೈಸೂರಲ್ಲಿ ಶೂಟ್ ಮಾಡೋಕ್ಕೆ ಬಂದಿದ್ವಿ. ಇವತ್ತು ಶೂಟ್ ಮುಗಿಸ್ಕೊಂಡು ಇನ್ನು ನಮ್ಮ ರಿಟರ್ನ್ ಆಗ್ತೀವಿ ಹಾಸನ್ಗೆ. ಶೂಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ಕಣ್ಣೂರಲ್ಲಿ. ತುಂಬ ಪ್ಲೇಸಸ್ಸು ತುಂಬ ಕಡೆ ಡಿಸ್ಟೆನ್ಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರು ನಮಗೆ. ಸ್ವಲ್ಪ ಲೇಟ್ ಆಯಿತು. ನಾವು ಅಲ್ಲಿಂದ ಬೇಗ ಹೊಟ್ಟಿದ್ರೆ ಲೈಕ್ ತಿಂಕ್ ಮೈಸೂರಿಗೆ ನಾವು ಬೇಗ ರೀಚ್ ಆಗ್ತಿದ್ವಿ. ಆದರೆ ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಗಂಟೆ ಆಗೋಗಿತ್ತು. ಅಲ್ಲಿ ಲೇಟ್ ಮಾಡ್ಕೊಂಡ್ವಿ ನಾವು. ಈವನ್ ರೋಡ್ ಕೂಡ ತುಂಬ ಬ್ಯುಸಿ ಇತ್ತು, ಮಳೆ ಇತ್ತು, ಸಖತ್ ರಶ್ ಇತ್ತು ರೋಡ್ ಕೂಡ, ಹೆವಿ ಟ್ರಾಫಿಕ್ ಕೂಡ. ಈಗ ದಸರಾ ಸೀಸನ್ ಅಲ್ವಾ, ಸೊ ಸುಮಾರು ಜನ ಟೂರಿಸ್ಟ್ಗಳು ಇವಾಗಲೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆಯೂ. ಸುಮಾರು ಜನ ಟೂರಿಸ್ಟಿಂದನೇ ನಮಗೆ ರೋಡ್ ತುಂಬ ಬ್ಲಾಕ್ ಆಗ್ತಿತ್ತು. ಇವತ್ತು ರೋಡ್ ಕೂಡ ಅಷ್ಟೊಂದೇ ಚೆನ್ನಾಗಿರಲಿಲ್ಲ. ಈಗ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ ಅವ್ರು ಮೇಕಪ್ ಮಾಡಿಸ್ಕೊಳಕ್ಕೆ. ಮಲಗಿದ್ದು ಲೇಟ್ ಆಯಿತು, ಎಚ್ಚರ ನಿದ್ದೆ ಆಗಿಲ್ಲ. ಬರ್ತೀನಿ ಅಂತ ಹೇಳ್ತಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದಾಗೆ ಮೇಕಪ್ ಸ್ಟಾರ್ಟ್ ಮಾಡಿ ನಾವು ಬೇಗ ಹೋಗಬೇಕು. 6 o'clock ನಾವು ಇಲ್ಲಿಂದ ಆ್ಯಕ್ಚುಲಿ ಲೊಕೇಶನ್ 6 o'clock ಅಲ್ಲಿ ಇರಬೇಕು. ಇವ್ರು ಇನ್ನೂ ಬಂದಿಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು. ಈಗ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ದಿವಸ ನನಗಂತೂ ಶೀತ ಆಗೋಗಿದೆ. ಟ್ಯಾಬ್ಲೆಟ್ ತೊಗೊಂಡು ಕಮ್ಮಿ ಆಗ್ತಾಯಿಲ್ಲ. ಆಯ್ತಾ ಮುಂದೆ ಬರೋ ಐಟಮ್ ತಗೊಳ್ಳೋದ ಸ್ವಲ್ಪ ನನಗೆ ಇಲ್ಲ ಏನು ಇದಿಲ್ಲ. ನೀವು ಸ್ಟಾರ್ಟ್ ಬನ್ನಿ ಜಿ ಓ ಕುಡಿ ಏನು ಮಾಡ್ತೀವಿ ದುಡ್ಡೆಲ್ಲ ಕಟ್ ಮಾಡಿದ್ದೇನೆ ನೀಟಾಗಿ ಎರಡು ಕೈಲಿ ನೋಡಿ ಅಜ್ಜಿ ಇದೆ ಅಮ್ಮ ಹಿಂದೆಯಿಂದ ಒಂಚೂರು ಯಾಕಂದ್ರೆ ಇವಾಗ ಕೊಡಿ ಅಂತ ಈಸ್ಕೊಳ್ಳಿ ಇನ್ನೊಂದು ಸತಿ ಅಜ್ಜಿ ಈಸ್ಕೊಳ್ಳಿ ಬ್ರೋ. ಫೋನ್ ಪೇ ಮಾಡಕ್ಕೆ ಹೇಳು, ಸಂಜೆ ಕಾಸು ಕೇಳ್ತಿಲ್ಲ ಆಗ ಎಷ್ಟು ಮಾಡ್ತಿದ್ದೀವಿ ಮೂವಿನ ತೆಗಿಬೋದಿಲ್ಲ. ರೆಡಿ ಮಾಡಿ ಹಾಗೆ ಬರುತ್ತೆ ಇನ್ನೊಂದು ಸ್ವಲ್ಪ ಹತ್ರನೇ ಹೋಗಿ, ಅದು ಆರೇ ಹೋಗಲ್ಲ. ಹೋಗಿ 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 ಆರಾಮಾಗಿ ಹೋಗಿ, ಇನ್ನೂ ಹೋಗಿ ಬಿಡಿ.
The real source of purity. Powered by G9 Projects, designing your dreams. Co-powered by ಇನ್ನೇನಿಲ್ಲ ಈ ಕಡೆ ತಿರುಗಿ ತಲೆ ಕೆಚ್ಕೊಂಡು ಹಿಂಗೆ ಹಿಂಗೆ ಕೆಚ್ಕೊಂಡ್ರು ಆಗುತ್ತೆ. ಹಿಂಗಾದ್ರೆ ಇದು ಫುಲ್ ಕವರ್ ಆಗ್ಬಿಡುತ್ತೆ ಹಿಂಗೆ ಒಂದು ಸ್ವಲ್ಪ ಎಳ್ಗಿಲ್ಕ ಹೊಂಟಿನ ಪಾಂಡವಪುರ ದಾಟಿ ಎಳಿಬೇಕು 1 2 3 ಸ್ಟಾರ್ಟ್. ಫುಲ್ ಇದು ಮಾಡಕ್ ಹೋಗ್ಬೇಡಿ ಸ್ವಲ್ಪ ಲೀನ್ ಆಗಿ ಸಾಕು. ಅಕ್ಕ ನೀವು ರೈಟ್ ಲೆಗ್ ಇನ್ನೂ ಚೂರು ಮುಂದೆ ಹಿಡಿಯಕ್ಕ. ಈಗಿತ್ತು ರೆಡಿನಾ? ಆ ಕಡೆ ನೋಡ್ಬೇಕಾ? ಮೇಲ್ ನೋಡಿ ಮೇಲೆ. 1 2 3 ಸ್ಟಾರ್ಟ್. ಏ ಬೇಡ 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 ಬೇಡ. ಅಯ್ಯೋ ಈ ಡ್ರೆಸ್ ಅಲ್ಲಿ ಅವೆಲ್ಲ ಮಾಡಿಸ್ಬಿಟ್ರೆ ಅಷ್ಟೇ. ಡ್ರೆಸ್ ಅಲ್ಲಿ ಸರಿ ಹೋಗಲ್ಲ ಇದೆಲ್ಲ. ಒಂದ್ ನಿಮಿಷ ಮಾಮೂಲಿ ವಾಕ್ ಸ್ವಲ್ಪ ಹಾಗೆ ನೀವು ಮುಂದೆ ಹೋಯ್ತು ಹಿಂದೆ ಅವ್ರು ನೋಡ್ಕೊಂಡು ಸ್ವಲ್ಪ ಆ ಥರ ಮುಂದೆ ಹೋಗ್ತಾರೆ ಅಷ್ಟೇ. ಹಿಂಗೆ ಮಾಡ್ಬೇಕು ಆ್ಯಕ್ಚುಲಿ. ಬನ್ನಿ ಹಾಗೆ ಇಲ್ಲಿ ಬ್ರೋ ನಗಾಡ್ಸಿ ಬ್ರೋ. ಸ್ಮೈಲ್ ಮಾಡಿ. ಮೇಲ್ಗಡೆ ಬಂದ್ಬಿಡಿ, ಮೇಲ್ಗಡೆ ಬನ್ನಿ 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 ಮೇಲ್ಗಡೆ ಬನ್ನಿ. ಸ್ಟೆಪ್ಸ್ ಕರೆಕ್ಟಾಗಿ ಹೋಗಿ ಸಿಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅಂತ ಮನೆಗೆ ರೀಚ್ ಆದೆ. ಚೆನ್ನಾಗಿತ್ತು ಈ ಸತಿ ಪ್ರೀ ವೆಡ್ಡಿಂಗ್. ಒಂಥರ ಲೈಕ್ ಡಿಫ್ರೆಂಟ್ ಪ್ಲೇಸ್. ಲೈಕ್ ಫಸ್ಟ್ ಕಣ್ಣೂರಿಗೆ ಹೋದ್ವಿ, ಕಣ್ಣೂರಿಂದ ಮೈಸೂರಿಗೆ ಬಂದ್ವಿ, ಮೈಸೂರಿಂದ ಮೇಲ್ಕೋಟೆಗೆ ಹೋದ್ವಿ. ಒಂಥರ ಚೆನ್ನಾಗಿತ್ತು ಡಿಫ್ರೆಂಟಾಗಿ. ಸೊ ಆದರೆ ಅಷ್ಟೇ ಸುಸ್ತಾಗಿದೆ, ಅಷ್ಟೇ ನಿದ್ದೆ ಬರ್ತಾಯಿದೆ, ಸಖತ್ತು ಸುಸ್ತಾಗಿದೆ. ಶೀತ ಕೂಡ ಕಮ್ಮಿ ಆಗಿದೆ. ನಾನು ಶೀತ ಆಗಿತ್ತು, ಟ್ಯಾಬ್ಲೆಟ್ಸ್ ತೊಗೊಳ್ತಾ ಬಂದೆ ನಾನು. ಆಗ ಸ್ವಲ್ಪ ಕಮ್ಮಿ ಆಯಿತು. ತಲೆನೋವಂತೂ ಇವಾಗಲೂ ಇದೆ, ಇನ್ನೂ ಇದೆ. ಗೊತ್ತಿಲ್ಲ, ಅದೆಲ್ಲ ಅದೇ ಬಿಸಿಲು ಮಳೆ ಆಗಿ ಸೊ ವೆದರಿಗೆ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ. ಹಾಗೆ ಈಗ ಮತ್ತೆ 2 ಡೇಸ್ ಬಿಟ್ಟು ಮತ್ತೆ ಪ್ರೀ ವೆಡ್ಡಿಂಗ್ ಇದೆ. ಮತ್ತು ಆಲ್ಮೋಸ್ಟ್ ಹಂಗೆ ಗ್ಯಾಪಲ್ಲಿ ಕಂಟಿನ್ಯೂಸ್ ಪ್ರೀ ವೆಡ್ಡಿಂಗ್ ಇದೆ. ಸೊ ಹಂಗೆ ಕಂಟಿನ್ಯೂಸ್ ಮದುವೆ ಆರ್ಡರ್ ಕೂಡ ಹಂಗೆ ಕಂಟಿನ್ಯೂಸ್ ಆಗಿದೆ. ಗೊತ್ತಿಲ್ಲ, ಹೀಗೆ ಎಲ್ಲ ಕಂಟಿನ್ಯೂಸ್ ಆಗಿದೆ. ಈಗ ಮಾಡಬೇಕಾದ್ರೂ ಸಹ ಅಷ್ಟೇ. ಸೊ ಈಗ ವ್ಲಾಗ್ ಏನು ಮಾಡ್ತಿದ್ದೀನಿ, ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು.